ಒಂದೇ ಕಂಪ್ನಿಯವ್ರಿ. ನಾವು ಕೆಂಗೇರಿ ಕಂಪ್ನಿಯಿಂದ ನಮಗೂ ಇವಾಗ 10 ಅವರ್ ಡ್ಯೂಟಿ ಮಾಡಬೇಕು ಅಂತೇಳಿ ಏನೋ ಜಾರಿ ತಂದಿದ್ದಾರೆ ಅವರು. ಅದು ನಮಗೆ ಬೇಡ ಅಂತೇಳಿ ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತು ಸ್ಯಾಲ್ರಿ ಬಗ್ಗೆ 36,000 ಕನಿಷ್ಠ ವೇತನ 36,000 ಬೇಕೇ ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಓಕೆ, ಉಚಿತ ಬಸ್ ಬಿಟ್ಟಿದ್ದಾರಲ್ಲ ಮಹಿಳೆಯರಿಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ? ಅದು ಬೇಡವೇ ಬೇಡ ಸರ್, ನಮಗೆ ಅದು ಬೇಡವೇ ಬೇಡ. ನಾವು ಮೊದಲಿಂದ ಹೆಂಗಿತ್ತು ಹಂಗೆ ಕೊಟ್ಟರೆ ಪರವಾಗಿಲ್ಲ. ಅಯ್ಯೋ ಬೇಡವೇ ಬೇಡಿ ಸರ್. ಆ ಹೊಡೆದಾಟ ನರಳಾಟ ಯಾರಿಗೆ ಬೇಕಾಗಿದೆ? ಅದು ಅಕೌಂಟ್ಗೆ 2,000 ಬರ್ತಾ ಇದೆಯಾ? ಇಲ್ಲ, ಈಗಾಗಲೇ 3 ತಿಂಗಳಿಂದ ಸ್ಟಾಪ್ ಆಗಿದೆ. ಅದು ಯಾಕೆ ಇದೆಲ್ಲ ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ರಲ್ಲ? ನಮಗೆ ಅದೇ ಮೊದಲೆಲ್ಲ ಬಿಟ್ಟರು ಜನ್ಮ ಜನ ಬಿದ್ದು ಹೊಡೆದಾಡಿ ನೋಡಿ ಮಧ್ಯೆ ಎಲ್ಲ ಯಾರೋ ತಲೆನೇ ಹೋಗ್ಬಿಡ್ತು ಇದು ಮಾಡಿ ಯಾವುದೋ ಊರಲ್ಲಿ. ಅವೆಲ್ಲ ಯಾಕೆ ಬೇಕಿತ್ತು? ಬೇಡ ಪಾಪ ಆಟೋ ಚಾಲಕ ಸ್ವಲ್ಪ ಉದ್ಧಾರ ಆಯ್ತಾರೆ ಈ ಬಸ್ ಫ್ರೀ ಬಿಟ್ಟಿದ್ದು ನೋಡಿ. ಇದು ಕ್ಯಾನ್ಸಲ್ ಮಾಡಿಬಿಡ್ಬೇಕಂತೀರಾ? ಏನು ಮಾಡಿಬಿಡ್ಲಿ ಬಿಡಿ, ನಮ್ಗೆ ಬೇಡ ಅದು. ದುಡ್ಡು ಕೊಟ್ಟೆ ಓಡಾಡೋಣ. ಮೊದಲೆಲ್ಲ ಅದೇ ಇತ್ತ ಸರ್, ಏನಿಲ್ಲ. ನೀವು ಏನು ಹೇಳ್ತೀರಿ? ಫ್ರೀ ಬಸ್ 2,000 ಬರ್ತಾ ಇದೆ ಸರ್, ಬಟ್ ನಮ್ಗೆ ಅದೇನೂ ಬೇಡ. ನಮ್ಗೆ ಫಸ್ಟ್ ಹೆಂಗಿತ್ತು ಹಂಗೆ ಕೊಡಲಿ ಸರ್. ಫ್ರೀ ಬಸ್ ಅಂದ್ರೆ ಆರಾಮ್ಸೆ ಫ್ರೀ ಬಸ್ ಅಂದರೆ ತುಂಬ ಜನ ಅದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಬಸ್ ಹತ್ತಬೇಕು ಅಂದರೆ ತುಂಬ ನುಗ್ಗು. ಅದರಲ್ಲಿ ಯಾರಿಗೆ ಏನಾಗುತ್ತೆ, ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅವರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಫಸ್ಟ್ ಹೇಗಿತ್ತು ಹಂಗೆ ಇದ್ರು. ಸರ್ ನಾವು ರಾಮನಗರದವರು, ನಾವೆಲ್ಲ ಅಂಗನವಾಡಿ ಸರ್. ನಮ್ಮಲ್ಲಾಗಲೇ 30-35 ವರ್ಷ ಸರ್ವಿಸ್ ಆಗಿರೋ ಟೀಚರ್ಸ್ಗಳಿದ್ದಾರೆ. ಅವರಿಗೆಲ್ಲ ಸ್ಟಾರ್ಟಿಂಗ್ 200 ರೂಪಾಯಿಂದ ಸಂಬಳದಲ್ಲಿ ಮಾಡಿದ್ದಾರೆ ಸರ್. ಈಗ ಇನ್ನೂ ನಾವು 12,000ದಲ್ಲೇ ಸಂಬಳದಲ್ಲಿದ್ದೀವಿ. ನಮ್ಗೆ ಬೇಸಿಕ್ ಸ್ಯಾಲ್ರಿನಾದರೂ ಬೇಕು ಸರ್. ಈಗ ಇಡೀ ಊರನ್ನೇ ನಾವು ನೋಡ್ಕೋತೀವಿ ಅಂದಮೇಲೆ ನಮಗೆ ಒಂದು ಗೌರವ ಸಿಗ್ತಿಲ್ಲ. ಅದು ನಮ್ಮ ಮುಖ್ಯವಾದ ಬೇಡಿಕೆ ಆಗಿದೆ. ಈಗ ಅಟ್ಲೀಸ್ಟ್ ಒಂದು 20,000ನಾರು ಸಂಬಳ ಕೊಡಲಿ ಅನ್ನೋದು ನಮ್ಮದು ಮೇಯ್ನ್ ಬೇಡಿಕೆ ಆಗಿದೆ. ಅದನ್ನು ಅವ್ರು ಈಡೇರಿಸ್ತಾ ಇಲ್ಲ. ಆಮೇಲೆ ಈಗೆಲ್ಲ ಆನ್ಲೈನ್ ವರ್ಕ್ಗಳು ಜಾಸ್ತಿ ಮಾಡಿದ್ದಾರೆ ಸರ್. ಈಗ ನಮ್ಮನ್ನು ಸ್ಟಾರ್ಟಿಂಗ್ ಬೇಸಿಕಲ್ಲಿ ತೊಗೊಂಡಿದ್ದೆಲ್ಲ SSLC ಪಾಸ್ ಆಗಿರೋರನ್ನ ಇವಾಗ MA ಗ್ರ್ಯಾಜುಯೇಟ್ ಮಾಡಿರೋ ಥರದ್ದು ಕೆಲಸಗಳು ಕೊಡ್ತಿದ್ದಾರೆ. ಎಲ್ಲರೂ ಮಾಡೋಕ್ಕಾಗ್ತಿಲ್ಲ. ಕೆಲವರು ಕೇಪಬಲ್ ಇರೋರು ಮಾಡ್ತಿದ್ದಾರೆ, ಕೆಲವ್ರು ಮಾಡೋಕ್ಕಾಗ್ತಿಲ್ಲ. ಅದು ತುಂಬ ಸ್ಟ್ರೆಸ್ ಆಗ್ತಿದೆ. ಆಮೇಲೆ ಫೇಸ್ ಕ್ಯಾಪ್ಚರ್ ಹೇಳ್ತಿದ್ದಾರೆ ಸರ್. ಈಗ ಎಲ್ಲರೂ ರೇಷನ್ ಮನೆ ಕೊಡ್ತೀವಿ ಅಂದರೆ ಪ್ರತಿಯೊಂದು ತಾಯಿ ಇದ್ರೂ ನಾವು ಮುಖದ ಫೋಟೋ ತೆಗೆದು ಅದನ್ನು ಹಾಕಬೇಕು. ಸರ್ವರ್ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಸಮಸ್ಯೆಗಳಿದೆ, ಫೋನ್ಗಳಿಲ್ಲ, ಆ ಥರ ಸಮಸ್ಯೆಗಳು ಸರ್. ಹಳ್ಳಿಗಳ ಕಡೆ ಅಂತೂ ತುಂಬಾ ಸಮಸ್ಯೆ ಆಗ್ತಿದೆ. ಅದು ಮಾಡೋಕ್ಕೆ ಆಗ್ತಿಲ್ಲ ನಮಗೆ ತೊಂದರೆಗಳು. ಆಮೇಲೆ 108 ಮೀಟಿಂಗ್ಗಳು ಸರ್. ಎಲೆಕ್ಷನ್ ಕೆಲಸ ಸಿಕ್ಕಾಬಟ್ಟೆ ರಿಸ್ಕ್ ಕೊಡ್ತಿದ್ದಾರೆ ಎಲ್ರಿಗೂ. ಆಲ್ರೆಡಿ 30 ವರ್ಷಕ್ಕೆ BP ಶುಗರ್ ಆ ಥರ ಎಲ್ಲ ಪ್ರೆಸರ್ವ್ ಮಾಡ್ತಿದ್ವಿ. ನಮ್ಗೆ ಯಾವುದೇ ಅನುಕೂಲ ಇಲ್ಲ ಸರ್. ಒಂದು ಡಾಕ್ಟ್ರ್ ಕಿಟ್ಟಿಗಿಲ್ಲ, ಒಂದು ಎಕ್ಸ್ಟ್ರಾ ಅಮೌಂಟ್ ಇಲ್ಲ ಯಾವುದಕ್ಕೂ. ಏನಂದ್ರೆ ಏನೂ ಇಲ್ಲ ಸರ್. ಸೌಲಭ್ಯನೇ ಒಟ್ಟೋಗಿದೆ. ಹಿಂದೆ ಹೆಂಗೆ ಕೆಲಸ ಮಾಡ್ತಿದ್ರೋ ಗೊತ್ತಿಲ್ಲ ಸರ್. ಈಗಂತೂ ಕೆಲಸ ಮಾಡೋದು ತುಂಬ ರಿಸ್ಕ್ ಆಗ್ತಿದೆ. ಕೆಲವರು ಎಷ್ಟೋ ಜನ ಕೆಲಸ ಬಿಟ್ಟು ಹೋಗ್ತಿದ್ದಾರೆ. ಹಾರ್ಟ್ ಪೇಷಂಟ್ಗಳಾಗ್ಬಿಟ್ಟಿದ್ದಾರೆ. ತುಂಬಾ ಸಮಸ್ಯೆ ಆಗಿದೆ ನಮಗೆ. ಹಂಗಾಗಿ ಅವ್ರ ಕಡೆಯಿಂದ ಎಷ್ಟು ಸಾಧ್ಯನೋ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಲಿ ಅನ್ನೋದು ನಮ್ಮ ಆಸೆ. ಆಮೇಲೆ ಮೋದಿ ಸರ್ಕಾರದವ್ರು 10 ವರ್ಷದಿಂದ ಸತತವಾಗಿ ನಮಗೆ 3,000 ರೂಪಾಯಿ ಬಿಟ್ಟರೆ ಅದ್ರ ಮೇಲೆ 1 ಪೈಸಾ ದುಡ್ಡು ಕೊಡ್ತಿಲ್ಲ ಸರ್ ನಮಗೆ. ಅದು ತುಂಬ ನಾವು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಿರೋದು ಸೆಂಟ್ರಲ್ ಗೌರ್ಮೆಂಟಿಂದನೇ. ಆಲ್ಮೋಸ್ಟ್ 90% ಕೆಲಸ ಅವ್ರದ್ದು, 10% ಅಷ್ಟೇ ಸರ್ ನಾವು ಸ್ಟೇಟ್ ಮಾಡ್ತಿರೋದು. ಹಾಗಾಗಿ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ಅನುಕೂಲ ಇಲ್ಲ ಸರ್. ಕೊನೆಗೆ ನಮ್ಮ ಪ್ರಾಜೆಕ್ಟ್ನ ಮುಚ್ಚೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಎಲ್ಲ ಕಡೆ ಮಕ್ಕಳು ಕಮ್ಮಿ ಆಗ್ತಿದ್ದಾರೆ. LKG UKG ಇವರೇ ಪರ್ಮಿಷನ್ ಕೊಡ್ತಿದ್ದಾರೆ ಪ್ರೈವೇಟ್ ಶಾಲೆಗಳಿಗೆ. ಈ ಕಡೆ ಗೌರ್ಮೆಂಟ್ ಮಾಡಿ ಅಂದರೆ ಎಲ್ಲೂ ಮಕ್ಕಳಿಲ್ಲ ಸರ್. ನಾವೆಲ್ಲ ಹೋಗಬೇಕು? ಈಗ ನಾವು ಒಂದು 70,000 ಜನ ಇದ್ದೀವಿ. ಯಾವ ಕಡೆ ಹೋಗಬೇಕು ನಾವು? ಎಲ್ಲ ಸ್ಟೇಟ್ಗಳಲ್ಲೂ ಇದೆ, ನಮ್ಮ ಸ್ಟೇಟ್ ಕರ್ನಾಟಕ ಮಾತ್ರ ಯಾಕೆ ಹಿಂಗೆ ಆಗ್ತಿದೆ? ಹಾಗಾಗಿ ನಮ್ಮ ಬಗ್ಗೆ ಗಮನ ಕೊಡಿ ಅನ್ನೋದು ನಮ್ಮ ಮುಖ್ಯವಾದ ಬೇಡಿಕೆ ಆಗಿದೆ. ಇನ್ನು ಸಾಕಷ್ಟು ಬೇಡಿಕೆಗಳಿದೆ ಸರ್. ಗ್ರ್ಯಾಜುಟಿ ಆಗಿರ್ಬೋದು, ಪೆನ್ಷನ್ ಸ್ಕೀಮ್ ಆಗಿರ್ಬೋದು. ಆಮೇಲೆ ನಮಗೀಗ ಏನಾರ ಹೆಣ್ಮಕ್ಳುಗಳು ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಕಾಯಿಲೆಗಳು ಅದು ಇದಕ್ಕೆ ತುತ್ತಾಗ್ತೀವಿ. ಅದಕ್ಕೆ ಯಾವುದೂ ಬೆನಿಫಿಟ್ ಇಲ್ಲ ಸರ್. ಒಂದು ಆಪ್ರೇಷನ್ ಖರ್ಚಿಲ್ಲ, ಒಂದು ಮೆಡಿಕಲ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ ಸರ್. ಹಾಗಾಗಿ ಇವೆಲ್ಲ ನಮಗೆ ಮಾಡಿಕೊಡಿ ಅನ್ನೋದು ನಮ್ಮ ಮುಖ್ಯವಾದ ಬೇಡಿಕೆ ಆಗಿದೆ. ಸಿದ್ದರಾಮಯ್ಯವ್ರಿಗೂ ಅಷ್ಟೇ, ಮೋದಿಯವ್ರಿಗೂ ಅಷ್ಟೇ ನಾವು ಕೇಳೋದು. ನಾವು ಹೆಣ್ಮಕ್ಳಿಗೋಸ್ಕರ ನೀವು ಅಷ್ಟು ಅಭಿನಂದನೆ ಕೊಡ್ತೀರಾ, ನೀವು ಅವ್ರ ಬಗ್ಗೆ ಗಮನ ಹರಿಸಿ ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಆಗಿದೆ ಸರ್. ಧನ್ಯವಾದ. ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿ ಕೋಲಾರದಿಂದ ಬಂದಿದ್ದೀವಿ. ನಮಗೆ ನಮ್ಮ ಕೆಲಸಕ್ಕೆ ತಕ್ಕನಾಗಿ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಮತ್ತು ಈಗಾಗಲೇ 8 ಅವರ್ ಕೆಲಸ ಹೇಳಿದ್ದಾರೆ, ಈಗ 10 ಅವರ್ ಮಾಡಬೇಕು ಅನ್ನೋದೊಂದು ಪದ್ಧತಿ ತಂದಿದ್ದಾರೆ. ಅದನ್ನು ವಿರೋಧಿಸಿ ನಾವು ಬಂದು ಇಲ್ಲಿ ಮುಷ್ಕರಕ್ಕೆ ಬಂದಿದ್ದೀವಿ. ಹಿಂದಿನ ಸರ್ಕಾರ ನಿಮಗೆ ಇದು ಮಾಡಿತ್ತಾ? ಯಾವ ಸರ್ಕಾರನೂ ಮಾಡಿಲ್ಲ ಸರ್. ಇದುವರೆಗೂ ಎಷ್ಟು ಸರ್ಕಾರ 35 ವರ್ಷ ಸರ್ವಿಸ್ ಆಗಿದೆ. ಯಾವ ಸರ್ಕಾರನೂ ನಮ್ಮ ಬಗ್ಗೆ ಕಿಂಚತ್ತು ಗಮನ ಕೊಡದೆ ನಮ್ಮ ಕೈಲಿ ದುಡಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ನಮಗೆ ಕನಿಷ್ಠ ವೇತನ ಅಂತೂ ಕೊಡ್ತಾ ಇಲ್ಲ. ಇವಾಗ ಎಷ್ಟು ಬರ್ತಾ ಇದೆ? ಈಗ 12,500 ಸಾವಿರ ಬರ್ತಾ ಇದೆ. ಈಗ ನೆನ್ನೆ ರೀಸೆಂಟಾಗಿ 1,000 ಜಾಸ್ತಿ ಮಾಡಿದ್ದಾರೆ. ಬೊಮ್ಮಾಯಿನವರು ಮಾಡಿಬಿಟ್ಟು ಹೋಗಿದ್ರು, ಬಸವರಾಜ ಬೊಮ್ಮಾಯಿನವರು. ಅದೇ 1,000 ಇಂಪ್ಲಿಮೆಂಟ್ನ ಈಗ ನಿನ್ನೆ 2024-25ನೇ ಸಾಲಲ್ಲಿ ಜಾರಿ ಮಾಡಿದ್ದಾರೆ ಸರ್. ಬೇಡಿಕೆಗಳು ಏನೆಲ್ಲ ಇದೆ? ನಮ್ಮ ಬೇಡಿಕೆಗಳು ಕನಿಷ್ಠ ವೇತನ 22,000 ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್.
6-8 ಅವರ್ ಕೆಲಸ ಮಾಡ್ತಿದ್ದೀವಿ. ನಮಗೆ ಯಾವುದೇ ಸೇವಾ ಭದ್ರತೆಗಳಿಲ್ಲ, ನಮಗೆ ಪೆನ್ಷನ್ ಇಲ್ಲ. ಏನು 60 ವರ್ಷದವರೆಗೂ ನಾವು ದುಡಿದು ಬರೀ ಕೈಯಲ್ಲಿ ಮನೆಗೆ ಹೋಗಬೇಕು. NPS ಸ್ಕೀಮ್ ಅಂತ ತಂದಿದ್ದಾರೆ, ಅದರಲ್ಲಿ ಎಲ್ಲ ಡೇಟಾ ಬರ್ತ್ಗಳು, ಫೇಸ್ ಮ್ಯಾಚಿಂಗ್ ಎಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ. ಈಗ FRS ಅಂತ ತಂದಿದ್ದಾರೆ. ಆಧಾರ್ ಕಾರ್ಡಲ್ಲಿ 20 ವರ್ಷದಿಂದ ಹಿಡಿದಿರೋ ಫೋಟೋ ಈಗ ಮ್ಯಾಚ್ ಆಗ್ತಾ ಇಲ್ಲ. ತುಂಬ ಎಲ್ಲರಿಗೂ ಕಣ್ಣು ಮತ್ತು ಎಡಗೈ ಹೋಗ್ಬಿಟ್ಟಿದೆ ಸರ್. ತುಂಬ ಕಷ್ಟ, ತಲೆನೋವು ಬಂದುಬಿಟ್ಟಿದೆ. ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಮೊಬೈಲಿಂದ. ನಾವು ಸರ್ಕಾರ ಅಧಿಕಾರಿಗಳ ಬಗ್ಗೆ ನಾವೇನು ಹೇಳೋದು, ಸರ್ಕಾರದ ಬಗ್ಗೆ ಹೇಳ್ತೀವಿ. ನಾವು ಎಲ್ಲ ಸರ್ಕಾರಗಳು ನಮ್ಮನ್ನು ಹೀನಾಯವಾಗಿ ಕಾಣ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.